ನಾನೇನೋ ಹೀರೋ ತರ ರೆಡಿ ಆಗಿ ಬಂದಿದ್ದೀನಿ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ಈ ರೀಲ್ ನ ಫುಲ್ ಆಗಿ ನೀವು ನೋಡ್ಲೇಬೇಕು. ಸೀಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಬೇಗ ಬಂದು ಒಬ್ನೇ ಕೂತ್ಕೊಂಡ್ಬಿಟ್ಟಿದ್ದೀನಿ ಕಾರಲ್ಲಿ. ನಮ್ಮ ಕಾರ್ನ ಅಷ್ಟು ದೂರ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿಗೆ ಬಂದು ಏನು ಕೂತಿದೀವಿ ಅಂದ್ರೆ ಸುಲೇಮಾನಿ ಕುಡಿಯಕ್ಕೆ ಸರ್. ಅದಾದ್ಮೇಲೆ ಸುಲೇಮಾನಿ ಕುರ್ಕೊಂಡು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಮಗೆ ಹೇಳೋಣ ಅನ್ಕೊಂಡೆ. ಆಕ್ಚುಲಿ ಹೇಳದ್ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಸೊ ಫೈನಲ್ ಆಗಿ ನಮ್ದು ಪಯಣ ಸ್ಟಾರ್ಟ್ ಆಯ್ತು. ಪಯಣ ಪ್ರೀತಿಯ ಕಡೆಗೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದ್ರೆ ತುಮಕೂರಿಂದ ಬ್ಯಾಂಗ್ಳೂರ್ ಸಿಟಿಗೆ ಹೋಗ್ತಾ ಇದೀವಿ. ಅಲ್ಲಿ ಏನಿಗೆ ಹೋಗ್ತಾ ಇದೀವಿ ಅಂತ ನೋಡ್ತಾ ಇದ್ರೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಾಣ್ಬಿಡ್ತು. ನಾವು ಬಂದಿದೀವಿ ಫೈನಲ್ ಆಗಿ ಮಾಲ್ ಆಫ್ ಏಷ್ಯಾಗೆ. ಅದಾದ್ಮೇಲೆ ಕಾರ್ ಪಾರ್ಕಿಂಗ್ ಮಾಡ್ಬೇಕಾಗಿತ್ತು. ಒಳಗಡೆ ಹೋಗ್ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡಿದ್ದಾಯ್ತು. ಅದಾದ್ಮೇಲೆ ನಮ್ಮ ಹತ್ರ ಇರುವಂತಹ ಎಲ್ಲಾ ಕ್ಯಾಮ್ರಾಗಳನ್ನ ತಕೊಂಡು ಎಲ್ಲ ಸ್ಟಡಿ ಮಾಡ್ಕೊಂಡು ಸೀದಾ ಅಲ್ಲಿಂದ ನಾವು ಮೇಲಕ್ಕೆ ಹೋಗೋಣ ಅಂತ ಹೋದ್ವಿ. ಇಲ್ಲಿ ನೋಡಿದ್ರೆ ಕರೆಂಟ್ ಮೆಟ್ಲುಗಳಿದ್ವು. ನಾನ್ ಶಾಕ್ ಆಗ್ಬಿಟ್ಟೆ. ಹೆಂಗೋ ಅಲ್ಲಿಂದ ಹೊರಟು ಮೇಲ್ಗಡೆ ಹೋದ್ವಿ. ಇಲ್ಲಿ ನೋಡಿ ಬೈ ಎಷ್ಟು ದೊಡ್ಡ ದೊಡ್ಡ ಜೂಮರ್ಗಳು ಇದಾವೆ. ಇದನ್ನ ನೋಡ್ಕೊಂತ ನಾವು ಹೊರಟೆ. ಇಲ್ಲಿ ನೋಡಿದ್ರೆ ಒಂದು ಚೀನಾದ ಮಹಾಗೋಡೆ ತರ ದೊಡ್ಡ ಗೋಡೆ ಇತ್ತು. ಅದನ್ನ ನೋಡ್ಕೊಂಡು ಮಸ್ತ್ ಆಗಿತ್ತು. ಅದನ್ನ ನೋಡ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ನಾನು ಇದನ್ನ ನೋಡ್ಬಿಟ್ಟು ನಾಯಿ ಅನ್ಕೊಂಡೆ. ಆಕ್ಚುಲಿ ನಾಯಿ ಅಲ್ಲ, ಇದು ಮುಂದುವರಿತಿದೆ. ಅದು ವಿಡಿಯೋ ಕೂಡ